ವಾಟ್ಸಪ್ ಗಾಯ್ಸ್, ಇವತ್ತು ನಾನು ಆ್ಯಕ್ಚುಲಿ ಫಸ್ಟ್ ಬ್ಲಾಗ್ ಇದು. ಇವತ್ತು ನಾನು ತಮಿಳ್ನಾಡಿಗೆ ಬಂದಿದ್ದೀನಿ. ತಮಿಳ್ನಾಡಲ್ಲಿ ಅದು ಈಶಾ ಫೌಂಡೇಶನ್ ನೋಡೋದು. ಆಲ್ರೆಡಿ ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ ನಾವು. ಇನ್ನೊಂದು ಸ್ವಲ್ಪ ಆದಮೇಲೆ ಈಶಾ ಫೌಂಡೇಶನು ಬರುತ್ತೆ. ಅದು ನಾವು ಸಾಯಂಕಾಲ ಹೋಗ್ತಾ ಇದ್ವಿ. ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ, ಅದನ್ನು ನೋಡಿಸ್ತೀವಿ ಗಾಯ್ಸ್. ನಾವು ಇವಾಗ ಆಚೆ ಬಂದಿದ್ದೀವಿ. ಎಲ್ಲ ಇಲ್ಲಿ ಜಾಸ್ತಿ ರಶ್ ಇದೆ ಆ್ಯಕ್ಚುಲಿ. ನೋಡಿ ಆ ಸೈಡ್ ಹೋಗೋಣ ಬನ್ನಿ ಗಾಯ್ಸ್. ಇದು ಸ್ಟ್ಯಾಚು ನೋಡಿ ಹೆಂಗಿದೆ ಅಂತ. ಒಂದು ಸ್ಟ್ಯಾಚು ಅಲ್ಲ, ಒಂಥರ ಸ್ನೇಕ್ಸ್, ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಗಾಯ್ಸ್. ಫುಲ್ಲಿ ನ್ಯಾಚುರಲ್ ಆಗಿದೆ, ಫುಲ್ಲಿ ನ್ಯಾಚುರಲ್. ಆ್ಯಂಡ್ ಅಲ್ಲಿ ಒಂದು ಸ್ವಲ್ಪ ಶಾಪು ಇದೆ, ನೋಡೋಣ ಬನ್ನಿ ಅಲ್ಲಿ ಏನೇನು ಶಾಪ್ಸ್ ಇದೆ. ಇದೆಲ್ಲ ಟೀ ಶಾಪ್ಸ್ ಇದೆ, ಫುಲ್ಲಿ ಟೀ ಶಾಪ್ಸ್ ಗೈಸ್. ಮೆಟ್ಲತ್ತು ಹೋಗ್ತಾ ಇದ್ದೀವಿ. ಇಲ್ಲೇನೋ ಜಲಪಾತ ಸೌಂಡ್ ಬರ್ತಿದೆ. ಏನು ಜಲಪಾತ ಸೌಂಡ್ ಬರ್ತಿದೆ ನೋಡೋಣ ಬನ್ನಿ. ಫುಲ್ಲಿ ಸೈಲೆಂಟ್ ಜಾಗ, ಅದಕ್ಕೆ ಫೋನ್ ಬೇಡ ಅಂತ ಅಂದಿದ್ದಾರೆ ಅನ್ಸುತ್ತೆ. ವಾವ್ ನೋಡಿ ಗಾಯ್ಸ್, ನಾವು ಆ್ಯಕ್ಚುಲಿ ಇಲ್ಲಿ ಸ್ವಿಮ್ ಮಾಡೋಕ್ಕೆ ಅನಿಸುತ್ತೆ. ಇಲ್ಲಿರೋದು ಎಷ್ಟು ಕ್ಯೂಟ್ ಆ್ಯಂಡ್ ಫುಲ್ಲಿ ಅಸ್ಥೆಟಿಕ್ ಆಗಿದೆ ಗಾಯ್ಸ್, ಫುಲ್ಲಿ ಅಸ್ಥೆಟಿಕ್. ಮೇಲೆ ಫಾಲ್ಸ್ ಬೀಳ್ತಿದೆ ಅದರಲ್ಲೂ ನೋಡಿ. ಗಾಯ್ಸ್ ಅಲ್ಲಿ ನೋಡಿ ಲಿಂಗ ಪೂಜೆ ಮಾಡ್ತಿದ್ದಾರೆ ಗಾಯ್ಸ್. ಆ್ಯಕ್ಚುಲಿ ಇಲ್ಲಿ ವ್ಲಾಗ್ಸ್ ಮಾಡಬಾರ್ದು. ನಾನು ಹೆಂಗೋ ಎಷ್ಟೋ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಬಟ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವೇ ಬಂದು ಅಂದರೆ ತಮಿಳ್ನಾಡಲ್ಲಲ್ವಾ ಇದು ಆ್ಯಕ್ಚುಲಿ ಈಶಾ ಎಜುಕೇಷನ್ ಅಂತ. ಅದಕ್ಕೆ ನಾನು ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಅದು ಮುಚ್ಕೊಂಡು ಮಾಡ್ತಿದ್ದೀನಿ. ನೀವೇನಾರ ತಮಿಳ್ನಾಡಲ್ಲಿರೋರು ಯಾರು ಈ ವ್ಲಾಗ್ ನೋಡ್ತಿದ್ರೆ ನೀವು ಇಲ್ಲಿ ಬಂದು ನೀವೊಂದು ಆದರೆ ವ್ಲಾಗ್ಸ್ ಮಾಡಿ ಜನರಿಗೆ ನೋಡಿಸಿ ಗಾಯ್ಸ್. ಇದೇ